ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗೆ ಸಂದರ್ಶನದ ಮುಂದುವರೆದ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗಾಗಿ ಇವತ್ತು ನಮ್ಮ ಜೊತೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಹಾಗೂ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರು ನಮ್ಮ ಒಟ್ಟಿಗಿದ್ದಾರೆ. ಸರ್, ಇದುವರೆಗೂ ತೆಲುಗು ವಿಭಾಗದಿಂದ ಅಥವಾ ನೀವು ಇಷ್ಟು ವರ್ಷ ಕೆಲಸ ಮಾಡಿರೋ ಒಂದು ಸೇವೆಯಿಂದಾಗಿ ಪುಸ್ತಕಗಳನ್ನು ಏನಾದರೂ ಪ್ರಕಟಣೆ ಮಾಡಿದ್ದೀರಾ ಸರ್? ಹೌದು, ನಾನು ಒಂದು 11 ಪುಸ್ತಕಗಳನ್ನು ಬರೆದಿದ್ದೀನಿ, ಪ್ರಕಟಣೆ ಆಗಿದೆ. ಅದು ಮುಖ್ಯವಾಗಿ ಜಾನಪದ ಸಾಹಿತ್ಯ. ನಂದು ಸ್ಪೆಷಲೈಸೇಷನ್ ಜಾನಪದ. ಹಾಗೆ ಸಾಹಿತಿ ಸೌರಭಂ, ಸಾಹಿತಿ ಮಕರಂದಂ, ಸಾಹಿತಿ ಮಂದಾರಂ, ಸಾಹಿತಿ ಪರಿಮಳಂ, ಈ ರೀತಿ ವಿಭಿನ್ನವಾಗಿ ಪುಸ್ತಕಗಳನ್ನು ಬರೆದು ಪ್ರಕಟ ಮಾಡಿಸಿದ್ದೀನಿ ಸರ್. ಹಾಗೇನೆ ಪುಸ್ತಕದ ಜೊತೆಗೆ ಈ ಸಂಶೋಧನಾ ಪ್ರಬಂಧಗಳು ಅವುಗಳು ಎಷ್ಟಿವೆ ಸರ್? ಸುಮಾರು 250ಕ್ಕೂ ಹೆಚ್ಚು ಇದಾವೆ ಸರ್. ಈಗ ನಿಮ್ಮ ವಿಭಾಗದಿಂದ ಬೇರೆ ಕಡೆಗೂ ಕೂಡ ಮೌಲ್ಯಮಾಪನಕ್ಕೆಲ್ಲ ಹೋಗ್ತೀರಾ? ಹೌದು. ಈಗ ತಿರುಪತಿ ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿ, ಅನಂತಪುರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ, ಕಡಪ ಯೋಗ ವೇಮನ ಯೂನಿವರ್ಸಿಟಿ, ತೆಲುಗು ವಿಶ್ವವಿದ್ಯಾನಿಲಯ ಹೈದರಾಬಾದು, ಮದ್ರಾಸು ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ ಇದೆ. ಹಾಗೆ ನಾಗಾರ್ಜುನ ವಿಶ್ವವಿದ್ಯಾನಿಲಯ ಗುಂಟೂರು, ಮದುರೈ, ಡೆಲ್ಲಿ, ದ್ರಾವಿಡ ಯೂನಿವರ್ಸಿಟಿ, ಇದಕ್ಕೆಲ್ಲ ವಿಷಯ ತಜ್ಞರಾಗಿ ಹೋಗ್ತೀನಿ. ಅಲ್ಲಿಂದ ನಮಗೆ ಥೀಸಿಸ್ಗಳು ಬರುತ್ತೆ, ಎವಾಲ್ಯೂಯೇಟ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಈ ತೆಲುಗು ವಿಭಾಗದಿಂದ ತೆಲುಗು ಭಾಷೆಯ ಒಂದು ಅಭಿವೃದ್ಧಿಗೋಸ್ಕರ ಏನೇನು ಹೆಚ್ಚುವರಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಿ ಸರ್? ಈಗ ಸಮ್ಮೇಳನಗಳಾಗ್ಬೋದು, ಕಾರ್ಯಾಗಾರಗಳಾಗ್ಬೋದು, ಅಥವಾ ವಿಚಾರ ಸಂಕಿರಣಗಳಾಗ್ಬೋದು. ಸುಮಾರು ತೆಲುಗು ವಿಭಾಗದ ವತಿಯಿಂದ ಸನ್ಮಾನ್ಯ ಕುಲಪತಿಗಳ ಸಪೋರ್ಟ್ ಇರಬೇಕು, ಕುಲಸಚಿವರು ಸಪೋರ್ಟ್ ಇರಬೇಕು. ಅವರ ಸಪೋರ್ಟ್ ಇಂದ ಸುಮಾರು 25 ಮೇಲೆ ಕಾನ್ಫರೆನ್ಸ್ಗಳನ್ನು ನಡೆಸಿದ್ದೀನಿ. ಈ ಜಾನಪದಕ್ಕೆ ಸಂಬಂಧಪಟ್ಟಿಂದೆ ಈಗ ಯೋಗಿ ವೇಮನ, ಶ್ರೀಕೃಷ್ಣ ದೇವರಾಯ, ಭಾರತೀಯ ಭಕ್ತಿ ಸಾಹಿತ್ಯ, ಯೋಗಿನಾರಾಯಣ ಮುಂತಾದ ವಿಷಯಗಳ ಕುರಿತು ಅನೇಕ ಕಾನ್ಫರೆನ್ಸ್ಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ ಸರ್. ಈಗ ವಿಚಾರ ಸಂಕಿರಣಗಳು, ಈ ತರ ಸಮ್ಮೇಳನಗಳು, ಈ ತರ ಎಲ್ಲ ನಡೆದಾಗ ಅದರಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಳ್ತಾರೆ ಸರ್? ಎಲ್ರು ವಿದ್ಯಾರ್ಥಿಗಳು, ಈಗ ಸಾಹಿತ್ಯ ಅಭಿಲಾಷೆ ಇರ್ತಾರೆ, ಎಲ್ಲರೂ ಬರ್ತಾರೆ. ನೋಂದಣಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿರ್ತೀರಿ? ಹೌದು. ಈಗ ನಮ್ಮ ಕ್ಲಾಸಿಕಲ್ ತೆಲುಗು ಲ್ಯಾಂಗ್ವೇಜ್ ಇದೆ, ಹಾಗೆ ಕನ್ನಡ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದೆ. ಅವ್ರ ಜೊತೆ ಕೊಲಾಬರೇಷನ್ ಅಲ್ಲಿ ಮಾಡಿದೀವಿ ಸರ್. ಈಗ ತೆಲುಗು ವಿಭಾಗದಲ್ಲಿ ತೌಲನಿಕ ಅಧ್ಯಯನಕ್ಕೂ ಕೂಡ ಅವಕಾಶ ಇದೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀವಿ? ಈಗ ಕನ್ನಡ ಪ್ರದೇಶದಲ್ಲಿ ಇದೀವಿ, ತೆಲುಗಿನವ್ರು ಬಂದು ಇಲ್ಲಿ ಕನ್ನಡ ಭಾಷೆ ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲೇ ಸೆಟ್ಲ್ ಆಗಿರೋರು, ಕನ್ನಡ ಬಂದಿರುತ್ತೆ, ಸಾಹಿತ್ಯದ ಮೇಲೆ ಆಸಕ್ತಿ ಇರುತ್ತೆ ಅಂಥವರು ಈಗ ಪಂಪ ನನ್ನಯ್ಯ, ಶಿವಕವಿಗಳು, ಮತ್ತೆ ವೇಮನ ಸರ್ವಜ್ಞ, ಅನ್ನಮಯ್ಯ ಪುರಂದರದಾಸ, ಅಕ್ಕ ಮಹಾದೇವಿ ವೆಂಗಮಾಂಬ, ವಿಶ್ವನಾಥ ಕುವೆಂಪು, ಈ ರೀತಿ ಕಂಪ್ಯಾರಿಟಿವ್ ತಗೊಂಡು ನಾನು ಸ್ವಲ್ಪ ಇದ್ರ ಮೇಲೆ ಎಲ್ಲ ಲೇಖನಗಳು ಬರೆದಿದ್ದೀನಿ. ಇನ್ನು ಹೆಚ್ಚು ಸಂಶೋಧನೆ ನಡೆದ್ರೆ ಅನುಕೂಲ, ಅದು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಡೆದ್ರೆ ಅನುಕೂಲ ಆಗುತ್ತೆ ಸರ್. ಈಗ ತೆಲುಗು ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಾರೆ, ಸೊ ಅವರಿಗೆ ಏನಾದರೂ ಒಂದು ಪುರಸ್ಕಾರಗಳು ಸಿಗುತ್ತವ ಸರ್? ಹೆಚ್ಚಿನ ಅಂಕ ಗಳಿಸಿದವರಿಗೆ ಅಥವಾ ಚೆನ್ನಾಗಿ ಓದಿದವರಿಗೆ ದತ್ತಿಗೀತಿ ಏನಾದ್ರು ಇಟ್ಟಿದಾರ? ಈಗ ನಮಗೆ ಬರೋ ವಿದ್ಯಾರ್ಥಿಗಳು ಪಾಪ ಬಡವರು ಇರ್ತಾರೆ, ಹೌದು, ಅವ್ರಿಗೆ ಎನ್ಕರೇಜ್ ಮಾಡೋ ಉದ್ದೇಶದಿಂದ ನಾನು ಸ್ವಲ್ಪ ಬೆಂಗಳೂರಿನ ಶ್ರೀ ಬಂಡಿ ಆದಿನಾರಾಯಣ ರೆಡ್ಡಿರವ್ರನ್ನು ಭೇಟಿ ಮಾಡಿದೆ. ಅವರು ತಕ್ಷಣ 1 ಲಕ್ಷ ರೂಪಾಯಿ ಯೂನಿವರ್ಸಿಟಿಗೆ ಡೊನೇಟ್ ಮಾಡಿದ್ರು, ದತ್ತಿ ಇಟ್ಟಿದ್ದಾರೆ. ಹಾಗೇನೆ
ಶ್ರೀ ಕರುಣ್ ಕುಮಾರ್ ಅವರು ಡಿಸ್ಟ್ರಿಕ್ಟ್ ಜಡ್ಜ್ ಚಿತ್ತೂರಲ್ಲಿ ಅವರು 1 ಲಕ್ಷ ರೂಪಾಯಿ ದತ್ತಿ ಕೊಟ್ಟಿದ್ದಾರೆ. ಈಗ ನಾವು ಅದೇ ರೀತಿ ಅಪ್ರೋಚ್ ಮಾಡ್ತಾ ಇದ್ದೀವಿ. ಈಗ ಬುಕ್ಸ್ಗಾಗ್ಲಿ ಈ ರೀತಿಯಾದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಮ ವೈಯಕ್ತಿಕವಾದ ಒಂದು ಶ್ರಮನೂ ಹಾಕಿರ್ತೀರಿ. ನಿಜ. ಇದೆಲ್ಲ ಬರ್ಬೇಕಾದ್ರೆ ಈಗ ಓವರ್ ಆಲ್ MA ನಲ್ಲಿ ಫಸ್ಟ್ ರ್ಯಾಂಕ್ ಅಂದ್ರೆ ಒಳ್ಳೆ ಮಾರ್ಕ್ಸ್ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೋ ಅವ್ರಿಗೆ ಒಂದು ಕೊಡ್ತೀವಿ. ಹಾಗೆ ಶ್ರೀ ಅಂತ ಒಂದು ಪತ್ರಿಕೆ ಇದೆ ನಮ್ಮ ಶ್ರೀರಂಗಂ ಶ್ರೀನಿವಾಸರಾವ್ ಅಂತ. ಆ ಪತ್ರಿಕೆಯಲ್ಲಿ ಹೆಚ್ಚು ಮಾರ್ಕ್ ಬಂದ್ರೆ ಅವ್ರಿಗೆ ಮಾತ್ರ. ಆ ರೀತಿ ನಮ್ಮಲ್ಲಿ 3 ಚಿನ್ನದ ಪದಕಗಳು ಇದೆ. ಅದು ಏನು ಸರ್? ಅದು ಸ್ಪೆಷಲ್ ಪೇಪರ್? ಅದು ಹೌದು, ಸ್ಪೆಷಲ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ಬೋದಾ ಸರ್? ಈಗ ಶ್ರೀ ಅಂದ್ರೆ ವಿಪ್ಲವ ಕವಿ ಅಂತ. ಅವರ ಸಾಹಿತ್ಯ ಏನು ಅಂತ ಅಂದ್ರೆ, ಈಗ ಬ್ರಿಟಿಷರು ಬಂದಿರ್ತಾರೆ, ಈಗ ಅವ್ರ ಮೇಲೆ ಸ್ವಲ್ಪ ಜನನ್ನು ಒಗ್ಗೂಡಿಸಿ ಅವ್ರ ಮೇಲೆ ಇದು ಮಾಡಬೇಕು ಅಂತ ಆದಾಗ ಹೋರಾಟದ ಹಬ್ಸೋದು. ಶ್ರೀರಂಗಂ ಶ್ರೀನಿವಾಸರಾವ್ ಅವರು ಸಾಹಿತ್ಯ ತುಂಬಾ ವಿಭಿನ್ನವಾದದ್ದು. ಅದಕ್ಕೆ ಆ ಪತ್ರಿಕೆಯನ್ನು ಇಟ್ಟು ಅವ್ರ ಮೇಲೆ ಸ್ಪೆಷಲ್ ಆಗಿ ಓದಿಸಿ ಅದರಲ್ಲಿ ಅಂಕಗಳನ್ನು ಗಳಿಸೋವ್ರಿಗೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಣೆ ನೀಡುವಂತಹ ವ್ಯಕ್ತಿತ್ವ. ಕರೆಕ್ಟ್. ಸರಿ, ತೆಲುಗು ಭಾಷೆ ಅಥವಾ ತೆಲುಗು ವಿಷಯದ ಇದರಲ್ಲಿ ಇರುವಂತಹ ಪಠ್ಯಕ್ರಮದಲ್ಲಿ ಏನಾದರೂ ವಿಶೇಷತೆ ಇದೆಯಾ ಸರ್? ಹೌದು. ಯಾಕೆಂತ ಅಂದ್ರೆ ಈಗ ಪ್ರಾಚೀನ ಸಾಹಿತ್ಯ, ಆಧುನಿಕ ಸಾಹಿತ್ಯದ ಜೊತೆಗೆ ಒಂದು ಜನಪದ ಸಾಹಿತ್ಯನೂ ಇಟ್ಟಿದ್ವಿ, ವಿಮರ್ಶೆ ಇಟ್ಟಿದ್ವಿ, ತುಲನಾತ್ಮಕ ಸಾಹಿತ್ಯವೂ ಇಟ್ಟಿದ್ವಿ, ಗಿರಿಜನ ಸಾಹಿತ್ಯ, ಮಾಧ್ಯಮ ಪತ್ರಿಕೆ ಒಂದಿಟ್ಟಿದ್ವಿ, ಮತ್ತೆ ಸ್ತ್ರೀವಾದ, ಶತಕ ಸಾಹಿತ್ಯ, ಈ ರೀತಿ ವಿಭಿನ್ನವಾಗಿ ನಾವು ಸಿಲೆಬಸ್ ಅನ್ನು ತಯಾರು ಮಾಡಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ. ಯಾಕೆಂತಂದ್ರೆ ಇದು ಓದಿದ್ರೆ ಏನಾಗಬೇಕು, ಮುಂದೆ ನಮ್ಮ ಭವಿಷ್ಯ ಏನು ಅಂದಾಗ ಅದಕ್ಕೆ ಒಳ್ಳೆ ಒಳ್ಳೆ ಪತ್ರಿಕೆಗಳನ್ನು ಆಯ್ಕೆ ಮಾಡಿಸಿ ಇಟ್ಟಿದ್ದೀವಿ. ಸರ್, ಈಗ ಇಷ್ಟೆಲ್ಲ ಹೇಳಿದ್ರಿ. ಈಗ ಯಾರೋ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಬಂದಾಗ ಏನ್ ಆಯ್ಕೆ ಮಾಡ್ಕೋಬೇಕು ಅಂತ ಅವ್ರಿಗೇನಾದ್ರೂ ಒಂದು ಅನುಮಾನಗಳು ಕಾಡಿದ್ರೆ ಅದಕ್ಕೆ ಯಾರಾದ್ರೂ ಇರ್ತೀರಿ? ನಾವು ಇರ್ತೀವಿ, ಮಾಹಿತಿ ಕೊಡ್ತೀವಿ, ಗೈಡ್ ಮಾಡ್ಲಿಕ್ಕೆ ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಸಾಕಷ್ಟು ಏನು ಅಂದ್ರೆ ತಮಿಳುನಾಡು ಭಾಗದ ಕೃಷ್ಣಗಿರಿ ಜಿಲ್ಲಾ ಟೀಚರ್ಸ್ ಹೆಚ್ಚು ಬರ್ತಾರೆ. ಅವ್ರಿಗೆ ಏನು ಅಂದ್ರೆ ಪ್ರಮೋಷನ್ಗಾಗಿ ಒಂದು MA ತೆಲುಗು ಮಾಡ್ಕೊಂಡ್ರೆ ಪ್ರಮೋಷನ್ ಬರುತ್ತೆ. ಮತ್ತೆ ಕೆಲವರು ಟೀಚರ್ಸ್ ಆಗ್ತಾರೆ. ಈಗ ಮಾಧ್ಯಮ ರಚನೆ ಅಂತ ಇಟ್ಟಿದ್ವಿ, ಅವ್ರಿಗೆ ಮೀಡಿಯಾದಲ್ಲಿ ಹೋಗ್ಬೋದು. ಇನ್ನು ಕೆಲವರು ಸಾಹಿತ್ಯದ ಮೇಲೆ ಆಸಕ್ತಿ ಇದ್ದಾರೆ ಅಂತವರು ಓದ್ಕೊಂಡು ಈ ಪಾಂಡಿತ್ಯವನ್ನು ಅವರು ಹೆಚ್ಚಿಸ್ಕೊಳ್ಳಲು. ಸರ್, ಈಗ ಇನ್ನೊಂದು ಮುಖ್ಯವಾದಂತ ಪ್ರಶ್ನೆ ಏನಂತಂದ್ರೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗು ವಿಭಾಗದಲ್ಲಿ ತೆಲುಗನ್ನ ಮೇಜರ್ ಆಗಿ ತಗೊಂಡು ಅಭ್ಯಾಸ ಮಾಡಿ ಅಥವಾ PhD ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ, PhD ಮಾಡಿ ಹೊರಬಂದಂತಹ ವಿದ್ಯಾರ್ಥಿಗಳು ಕರ್ನಾಟಕ ಅಲ್ದಿರ ಅಥವಾ ಈಗ ತೆಲುಗು ಅಂದ್ರೆ ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಅಂತ ಅನ್ಕೋಬಹುದು, ಅಲ್ಲೂ ಕೂಡ ಜಾಬ್ಗಳಿಗೆ ಅಪ್ಲೈ ಮಾಡಬಹುದಾ? ಖಂಡಿತ. ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದಷ್ಟೇ ಮನ್ನಣೆ ಇರುತ್ತಾ? ಎಲ್ಲ UGC ಸಂಬಂಧಪಟ್ಟಿರೋದ್ರಿಂದ ಖಂಡಿತ ಅದಕ್ಕೆ ವ್ಯಾಲ್ಯೂ, ದೇಶಾದ್ಯಂತ ಮಾನ್ಯತೆ ಇರುತ್ತೆ. ಯಾವುದೇ ರೀತಿಯಾದ ಅನುಮಾನ ಬೇಡ ವಿದ್ಯಾರ್ಥಿಗಳಿಗೆ ಈ ವಿಷಯದಲ್ಲಿ. ಹೌದು. ಹಾಗೆ ನನ್ನ ವಿದ್ಯಾರ್ಥಿ ಒಬ್ರು ಅಮೆರಿಕಾದಲ್ಲಿ ಇದ್ದಾರೆ, ಅವರು ಸಾಫ್ಟ್ವೇರ್ ಅಲ್ಲಿ ನನ್ನ ಅಂಡರಲ್ಲಿ PhD ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಸರ್, ಈಗ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗು ವಿಭಾಗದ ಮುಖ್ಯಸ್ಥರಾಗಿ ವಿದ್ಯಾರ್ಥಿಗಳಿಗೆ ತೆಲುಗನ್ನೇ ಭಾಷೆಯನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳಲಿಕ್ಕೆ ನೀವು ಇಚ್ಛೆ ಪಡ್ತೀರಿ. ಇಚ್ಛೆ ಪಡುವುದಾದ್ರೆ ಯಾಕೆ ಹೇಳ್ತೀರಿ? ಆ ತೆಲುಗು ಭಾಷೆನಲ್ಲಿ ಅಂತಹ ವಿಶೇಷತೆ ಏನಿದೆ ಅಂತ ನಮ್ಮ ವಿದ್ಯಾರ್ಥಿಗಳಿಗೊಮ್ಮೆ ತಿಳಿಸ್ತೀರಾ ಸರ್? ಸಾಹಿತಿ ಸಮರಾಂಗನ ಸಾರ್ವಭೌಮನಾದ ಶ್ರೀಕೃಷ್ಣ ದೇವರಾಯರೇ ಹೇಳಿದ್ದಾರೆ, ದೇಶ ಭಾಷೆಲೊಂದು ತೆಲುಗು ಲೆಸ್ಸ ಅಂತ. ಈಗ ನಮ್ಮ ಸಾಹಿತ್ಯನೂ ಅಷ್ಟೇ ಚೆನ್ನಾಗಿದೆ. ತೆಲುಗು ಭಾಷೆ ಅಂದ್ರೆ ಇದು ಸುಂದರ ಭಾಷೆ, ಈಗ ಸೋದರ ಭಾಷೆನು. ಅದಕ್ಕೆ ಈ ತೆಲುಗು ಭಾಷೆ ವೇಮನ ಆಗ್ಲಿ, ನನ್ನಯ್ಯ ಆಗ್ಲಿ, ಪೋತನ ಇಂಥವರೆಲ್ಲ ಮಹಾಭಾಗವತ ಬರೆದಿದ್ದಾರೆ, ರಾಮಾಯಣ ಬರೆದಿದ್ದಾರೆ. ಈ ರೀತಿ ಎಲ್ಲ ಒಳ್ಳೆ ಒಳ್ಳೆ ಗ್ರಂಥಗಳು ಬಂದಿದೆ. ಅದರಿಂದ ಅದು ಓದ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ. ಸರ್, ಈಗ ಒಬ್ಬ ವಿದ್ಯಾರ್ಥಿ ಒಂದು ಅಧ್ಯಯನ ವಿಭಾಗಕ್ಕೆ ಬಂದು ಪ್ರವೇಶಾತಿ ಪಡ್ಕೋಬೇಕಾದ್ರೆ ಏನ್ ಮಾಡಬೇಕು? ಪ್ರವೇಶ ಪಡ್ಕೊಂಡ ನಂತರ ಅವರಿಗೆ ಅಭ್ಯಾಸ ಮಾಡಲಿಕ್ಕೆ ಯಾವ ರೀತಿ ಸೌಲಭ್ಯಗಳಿದೆ, ಮತ್ತೆ ಪರೀಕ್ಷೆ ಬರೆಯುವಾಗ ಏನೇನೆಲ್ಲ
ಮಾಡ್ಕೋಬೇಕು ಅವರು ಸಿದ್ಧತೆಗಳನ್ನ? ಅಡ್ಮಿಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯದಲ್ಲಿ ಸುಮಾರು 36 ಪ್ರಾದೇಶಿಕ ಕೇಂದ್ರಗಳಿದೆ, 140ಕ್ಕೂ ಹೆಚ್ಚು ಅಧ್ಯಯನ ಕೇಂದ್ರಗಳಿದೆ. ಯಾವ ಸರಿಹದ್ದುಗಳಲ್ಲೂ ಯಾರ ಹತ್ರನೂ ಬೇಕಾದರೆ ಪ್ರವೇಶಕ್ಕೆ ಹೋಗ್ಬೋದು. ಈಗ ಆನ್ಲೈನ್ ಇರೋದ್ರಿಂದ ನಮ್ಮ ವೆಬ್ಸೈಟ್, ಯೂನಿವರ್ಸಿಟಿ ವೆಬ್ಸೈಟ್ ನೋಡಿದ್ರೆ ಅದು ಅಧಿಕೃತ ವೆಬ್ಸೈಟ್ ನೋಡಬೇಕು. ನೋಡಿ ನಮ್ಮ ಭಾಷೆಗಳಲ್ಲಿ ಯಾವುದಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಆನ್ಲೈನಲ್ಲೇ ಫೀಸ್ ಕಟ್ಬೋದು. ಹಾಗೆ ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಅಂದರೆ ನಾವು ಲೆಸನ್ ಕೊಡ್ತೀವಿ, ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂತ, ಅದು ಓದ್ಕೊಂಡು ಅಸೈನ್ಮೆಂಟ್ಸು ಸಬ್ಮಿಟ್ ಮಾಡಿ ಕಾಲಕಾಲಕ್ಕೆ ಆಗಬೇಕು. ನಂತರ ಅವರು ಹತ್ತಿರವಾದ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಪರೀಕ್ಷೆ ಬರೀಬೋದು, ಅವ್ರಿಗೆ ಡಿಗ್ರಿ ಆಟೋಮೆಟಿಕ್. ಸರಿ, ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಏನಂತಂದ್ರೆ, ಕೇರಳದಲ್ಲೋ ಅಥವಾ ತಮಿಳುನಾಡಲ್ಲೋ ಒಬ್ಬ ತೆಲುಗು ಭಾಷೆಯನ್ನು ಅಭ್ಯಾಸ ಮಾಡುವ ಒಬ್ಬ ಆಸಕ್ತಿಕರ ವಿದ್ಯಾರ್ಥಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯನ ಅಪ್ರೋಚ್ ಮಾಡಬೇಕು ಅಂತಂದ್ರೆ ಅವರಿಗೆ ಹತ್ತಿರವಾದ ಪರೀಕ್ಷಾ ಕೇಂದ್ರ ಅಂತಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸರ್? ಅದೇ ಅವರು ನೋಡ್ಕೋಬೇಕು, ಅವ್ರ ಸರಿಹದ್ದಲ್ಲಿ ಯಾವ್ದು. ನಾವು ಯಾಕೆಂದ್ರೆ ಔಟ್ ಆಫ್ ಸ್ಟೇಟ್ಗೆ ಕೊಡಲ್ಲ. ಅದರಿಂದ ಹಿಂದೆ ಇತ್ತು, ಈಗಂತೂ ಕೊಡಕ್ ಬಟ್ ಅಧ್ಯಯನ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಏನಿಲ್ಲ, ಅಧ್ಯಯನ ಮಾಡಬಹುದು. ಪ್ರವೇಶಕ್ಕೆ ಆನ್ಲೈನ್ ಮಾಡಬಹುದು. ಪರೀಕ್ಷೆಗೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಯಾವುದು. ಈಗ ಕೇರಳದಲ್ಲಿ ಇರುವ ವಿದ್ಯಾರ್ಥಿ ಆಯ್ಕೆ ಮಾಡ್ಕೊಂಡ್ರೆ ಮೈಸೂರಿಗೆ ಬಂದ್ರೆ ಹೆಸರಾಗುತ್ತೆ. ಹಾಗೆ ಇನ್ನು ಪರೀಕ್ಷೆಗಳನ್ನ ಯಾವ ರೀತಿ ವ್ಯವಸ್ಥೆ ಮಾಡ್ಕೋತೀರಿ ತೆಲುಗು ವಿಭಾಗದಿಂದ? ಪರೀಕ್ಷೆ ಸಮಯದಲ್ಲಿ ನಾವು ಕ್ವಶನ್ ಪೇಪರ್ ರೆಡಿ ಮಾಡಿಕೊಡಿ ಅಂತಾರೆ, ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿ ಕೊಡ್ತೀವಿ. ಅದಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಯಾವ ರೀತಿ ಮಾಡ್ಬೋದು, ಯಾಕೆಂದ್ರೆ ದಿನಾಂಕಗಳು ಕ್ಲಾಶ್ ಆಗ್ದಂಗೆ ರಿಜಿಸ್ಟರ್ ಎವಾಲ್ಯೂಯೇಷನ್ ಜೊತೆ ಮಾತಾಡ್ಕೊಂಡು ಅದು ಎಲ್ಲ ಅಧಿಕಾರಿಗಳು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬಾ ಮುಖ್ಯ ಆಗುತ್ತೆ. ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ತೆಲುಗು ವಿಭಾಗದಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದಿರಿ, ಏನಾದ್ರೂ ನಿಮಗೆ ಪುರಸ್ಕಾರಗಳು ಈ ತರದ್ದು ಏನಾದ್ರು ಲಭಿಸಿವೆಯಾ ಸರ್? ಈಗ ಹಂಚ್ಕೋಬಹುದಾ? ಖಂಡಿತ. ನಾನು 32 ವರ್ಷಗಳಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಅಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ, ಅದರ ಜೊತೆಗೆ ಈಗ ನಾವು ಎಲ್ಲೇ ಕಾನ್ಫರೆನ್ಸ್ ಆಗಲಿ, ಸೆಮಿನಾರ್ ಆಗಲಿ, ಅಲ್ಲಿ ಹೋಗಿ ಸಂಶೋಧನಾ ಪತ್ರಿಕೆಯನ್ನು ಪ್ರೆಸೆಂಟ್ ಮಾಡಿ ಬರ್ತೀವಿ. 150ಕ್ಕೂ ಹೆಚ್ಚು ಲೇಖನಗಳು ವಿವಿಧ ಪತ್ರಿಕೆಗಳಿಗೆ ಬರೆದಿದ್ದೀನಿ, ಪ್ರಕಟ ಆಗಿದೆ. ಇದೆಲ್ಲ ನೋಡಿ ಒಂದು 25-30 ಪುರಸ್ಕಾರಗಳು ಬಂದಿವೆ. ಆದರೆ ನನಗೆ ಸಂತೋಷ ಆಗೋದು ಏನು ಅಂದರೆ, ಈಗಿನ ನಮ್ಮ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರು ನನಗೆ ಒಂದು ಅಕಾಡೆಮಿಕ್ ಎಕ್ಸಲೆನ್ಸ್ ಅವಾರ್ಡ್ ಕೊಟ್ಟರು, 25,000 ನಗದು ಬಹುಮಾನ ಕೊಟ್ಟರು. ಯಾಕೆಂದ್ರೆ ಯಾರ್ಯಾರೋ ಕೊಡೋ ಸನ್ಮಾನಗಳಿಂತ ನಮ್ಮ ವಿಶ್ವವಿದ್ಯಾನಿಲಯ ಬೆನ್ನು ತಟ್ಟಿ ಕೊಟ್ಟಂತಹ. ಹೌದು, ಅದು ತುಂಬಾ ಸಂತೋಷ ಆಯಿತು ನನಗೆ. ಹಾಗೇನೆ ಆಂಧ್ರ ಸರ್ಕಾರ, ನಾನು ಕನ್ನಡ ದೇಶದಲ್ಲಿ ಇದ್ರೂ ಇಲ್ಲಿ ತೆಲುಗು ಭಾಷೆಗೆ ಸೇವೆ ಮಾಡ್ತಾ ಇರೋದನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳಾದ ನಾರಾ ಚಂದ್ರಬಾಬು ನಾಯ್ಡು ಅವರು ಉಗಾದಿ ಪುರಸ್ಕಾರ ಕೊಟ್ಟರು. ಆಂಧ್ರ ಪ್ರದೇಶದ ಅತ್ಯುನ್ನತ ಒಂದು ಪುರಸ್ಕಾರ. ಅದು ನನಗೆ ತುಂಬಾ ಸಂತೋಷ ಆಯಿತು. ಸ್ವಾಭಾವಿಕವಾಗಿ ಸರ್, ಹೌದು, ನಿಮ್ಮ ಜೊತೆಗೆ ನಾವು ಸಂತೋಷ ಪಡ್ತೀವಿ. ನಾವು ಶ್ರೋತೃಗಳಿಗೆ ಹೇಳೋದು ಇಷ್ಟೇ, ನೀವು ತೆಲುಗು ಭಾಷೆ ಅಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಇರೋರು ನೋಡಿ, ಎಷ್ಟು ನಿರರ್ಗಳವಾಗಿ ಪಾಠ ಮಾಡ್ತಾರೆ, ಎಷ್ಟು ಸೌಂದರ್ಯಯುತವಾಗಿ ಪಾಠಗಳನ್ನು ತಿಳಿಸ್ಕೊಡ್ತಾರೆ. ಇಂಥವ್ರು ಇರುವಾಗ ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಒಂದು ಅಭ್ಯಾಸ ಕೂಡ ಅದಕ್ಕೆ ಕಳೆಗಟ್ಟುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ತೆಲುಗು ವಿಭಾಗದಲ್ಲಿರುವಂತಹ ಅಧ್ಯಯನ ಅವಕಾಶಗಳು ಹಾಗೂ ಅದರಲ್ಲಿರುವಂತಹ ಇನ್ನಿತರ ಸೌಲಭ್ಯಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು.
ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.